ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಇಡ್ಲಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇಡ್ಲಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಇವತ್ತು ಇಡ್ಲಿ ಮಾಡೋದಕ್ಕೆ ರವೆಯನ್ನು ಬಳಸ್ತಾ ಇದ್ದೀನಿ. 3 ಕಪ್ ರವೆಯನ್ನು ತೊಗೊಂಡಿದ್ದೀನಿ. ನಾನು ಈ ಗ್ಲಾಸ್ ಅಳತೆಯಲ್ಲಿ ರವೆಯನ್ನು ತೊಗೊಂಡಿದ್ದೀನಿ. 3 ಗ್ಲಾಸ್ ರವೆ, 1 ಗ್ಲಾಸ್ ಉದ್ದಿನಬೇಳೆ, ಅರ್ಧ ಗ್ಲಾಸ್ ಮೀಡಿಯಂ ಅವಲಕ್ಕಿ, 1 ಟೀ ಸ್ಪೂನ್ ಮೆಂತ್ಯಕಾಳು. ಮೊದಲಿಗೆ ವೀಕ್ಷಕರೇ, ಉದ್ದಿನಬೇಳೆ, ಅವಲಕ್ಕಿ ಹಾಗೂ ಮೆಂತ್ಯಕಾಳನ್ನು ನೆನೆ ಹಾಕ್ಕೋಬೇಕು. 3 ಚೆನ್ನಾಗಿ ವಾಶ್ ಮಾಡಿ, ಇಲ್ಲಾಂದ್ರೂ 6 ರಿಂದ 8 ಗಂಟೆಗಳ ಕಾಲ ನೆನೆ ಹಾಕಬೇಕಾಗುತ್ತೆ. ನೋಡಿ ವೀಕ್ಷಕರೇ, ನಾನು ಬೆಳಿಗ್ಗೆನೆ ಉದ್ದಿನಬೇಳೆ, ಅವಲಕ್ಕಿ ಹಾಗೂ ಮೆಂತ್ಯಕಾಳನ್ನ ನೀಟಾಗಿ ತೊಳೆದು ನೆನೆ ಹಾಕಿದ್ದೆ. ಇವಾಗ ಇದು 8 ಗಂಟೆ ನೆನೆದಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನಾವು ತೆಗೆದುಕೊಂಡಿರುವಂತಹ ರವೆಯನ್ನು ನಾನು 1 ಅವರ್ ನೀರಿನಲ್ಲಿ ನೆನೆ ಇಟ್ಟು ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ತೆಗೆದಿದ್ದೀನಿ. ಇದಕ್ಕೆ ಇವಾಗ ನಾವು ರುಬ್ಕೊಂಡಿರುವಂತಹ ಉದ್ದಿನಬೇಳೆಯನ್ನು ಸೇರಿಸೋಣ. ಇವಾಗ ರುಬ್ಬಿರುವಂತಹ ಉದ್ದಿನಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಕೈಯಿಂದಾನೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟು 8 ರಿಂದ 10 ಅವರ್ ಆಗಿದೆ. ಇವಾಗ ನೋಡಿ ಹೇಗೆ ಹಿಟ್ಟು ಉಬ್ಬಿ ಬಂದಿದೆ ಅಂತ. ಇವಾಗ ಒಂದು ಸೌಟ್ ತೊಗೊಂಡು ಇದನ್ನು ಚೆನ್ನಾಗಿ ಕಲಸೋಣ. ಇವಾಗ ಇದಕ್ಕೆ 1.5 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ನಿನ್ನೆ ನೈಟು ಉಪ್ಪು ಸೇರಿಸಿರಲಿಲ್ಲ, ಹಾಗಾಗಿ ಬೆಳಿಗ್ಗೆ ಸೇರಿಸ್ಕೊಂಡು ಇನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಇಡ್ಲಿ ಪಾತ್ರೆಗೆ ನಾನು ನೀಟಾಗಿ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋದ್ರಿಂದ ಇಡ್ಲಿ ನೀಟಾಗಿ ತೆಗಿಯಕ್ಕೆ ಬರುತ್ತೆ ಅಂತ ಅಷ್ಟೇ. ಇವಾಗ ಇದಕ್ಕೆ ಹಿಟ್ಟು ಹಾಕೋಣ. ಇಡ್ಲಿ ಸೆಟ್ಟಿಗೆ ಹಿಟ್ಟು ಹಾಕೋಕ್ಕಿಂತ ಮುಂಚೆ ಹಿಟ್ಟನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಪ್ರತಿ ಸೆಟ್ಟಿಗೆ ಹಾಕುವಾಗಲೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡೇ ಹಾಕಿ. ನೋಡಿ ವೀಕ್ಷಕರೇ, ಇವಾಗ ನೀಟಾಗಿ ಹಿಟ್ಟನ್ನೆಲ್ಲ ಇಡ್ಲಿ ಸೆಟ್ಟಿಗೆ ಹಾಕಿಬಿಟ್ಟು ಪಾತ್ರೆಯಲ್ಲಿ ಹಾಕಿದ್ದೀನಿ. ಇವಾಗ ಮುಚ್ಚಳ ಮುಚ್ತಾ ಇದ್ದೀನಿ. ಗ್ಯಾಸ್ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 12 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. 12 ನಿಮಿಷ ಆದಮೇಲೆ ಒಂದು ಸತಿ ನೋಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ರೆ ಇಡ್ಲಿ ರೆಡಿ ಆಗುತ್ತೆ. ಏನಿಲ್ಲ ನೋಡಿ ವೀಕ್ಷಕರೇ, ಇವಾಗ 12 ನಿಮಿಷ ಆಗಿದೆ. ಬನ್ನಿ ತೆಗೆದು ನೋಡೋಣ. ಸೂಪರಾಗಿ ಆಗಿದೆ ಇಡ್ಲಿ. ನೋಡಿ, ಸ್ವಲ್ಪ ಕೈ ತೇವ ಮಾಡ್ಕೊಂಡು ಈ ಥರ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇವಾಗ ಸಾಫ್ಟ್ ಆದಂತಹ ಇಡ್ಲಿ ರೆಡಿಯಾಗಿದೆ. ಇದನ್ನು ಸಾಂಬಾರ್ ಹಾಗೂ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.